ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ನಾಳೆ KCET ಎಕ್ಸಾಮ್ಸ್ ಇದೆ, April 18th ಎಕ್ಸಾಮ್ಸ್ ಇದೆ ಅಲ್ವಾ, ಅದ್ರ ಬಗ್ಗೆ ನಮಗೆ ಕೆಲವು ಇನ್ಫಾರ್ಮೇಷನ್ಸ್ಗಳನ್ನ ತಿಳಿಸ್ಕೊಡಿ ಸರ್. ನಾವು ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೆ ಯಾವ ವಸ್ತುಗಳನ್ನ ತಗೊಂಡೋಗ್ಬೇಕು, ಯಾವ ವಸ್ತುಗಳನ್ನ ತಗೊಂಡೋಗ್ಬಾರ್ದು, ಹಾಗೆ ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೆ ಡ್ರೆಸ್ ಕೋಡ್ ಏನು, ಎಕ್ಸಾಮ್ ಹಾಲಲ್ಲಿ OMR ಶೀಟ್ನ ಹೇಗೆ ಫಿಲ್ ಮಾಡಬೇಕು, ಅಲ್ಲಿ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು, ಇದ್ರ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಥಿಂಕ್ ಇದು ಬಹಳ ಯೂಸ್ಫುಲ್ ಇನ್ಫಾರ್ಮೇಶನ್. ಕೆಲವು ವಿಷಯಗಳು ನಿಮಗೆ ಗೊತ್ತಿರುತ್ತೆ, ಬಟ್ ನೆಗ್ಲೆಕ್ಟ್ ಬೇಡ, ಓವರ್ ಕಾನ್ಫಿಡೆನ್ಸ್ ಬೇಡ. ಈ ವಿಡಿಯೋನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ನಿಮಗೆ ಈ ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗುತ್ತೆ. ರೈಟ್, KCET ಎಕ್ಸಾಮ್ಸ್ ಇಸೆ ನಿಮ್ಮ 2 years ವರ್ಕ್ ಮಾಡಿರೋ ಒಂದು ಎಫರ್ಟ್ನ ಎಕ್ಸಾಮ್ ಇದು. ಹೌದು, ಏನು ಮಾಡೋದಕ್ಕಾಗಲ್ಲ, ಟೆನ್ಷನ್ ಇದ್ದಿರುತ್ತೆ, ಬಟ್ ತುಂಬಾ ನರ್ವಸ್ ಆಗೋಕೆ ಹೋಗಬೇಡಿ. ನಾನು ಏನು ಓದಿದ್ದೀನೋ ಅದೇ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಆಗಿರಿ. ಓಕೆ, ಎಕ್ಸಾಮ್ ಹಾಲ್ಗೆ ನೀವು ಮಿನಿಮಮ್ 1 hour ಆರ್ 1.5 hour ಅರ್ಲಿ ಹೋಗ್ಬೇಕು. ಯಾಕೆಂದ್ರೆ ಗೊತ್ತಲ್ವಾ, ಸಡನ್ ಆಗಿ ಟ್ರಾಫಿಕ್ ಆಗ್ಬೋದು, ಅಥವಾ ಏನೋ ಒಂದು ಹೆಚ್ಚು ಕಡಿಮೆ ಆಗ್ಬೋದು. ಏನಕ್ಕೆ ಬೇಕು, ನಾಳೆ ಫಸ್ಟ್ ಡೇ ಬೇರೆ. ಹಾಗಾಗಿ ಮತ್ತೆ ನೀವು ಅರ್ಲಿ ಹೋದ್ರೆ ನಿಮ್ಮಲ್ಲಿ ಸ್ಕ್ಯಾನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಹಾಗಾಗಿ ನೀವು ಬೇಗ ಹೋಗ್ಬೇಕು. ಮಿನಿಮಮ್ 1 hour ಆರ್ 1.5 hour ಅರ್ಲಿ ಹೋಗಿ. 10:20ಕ್ಕೆ ಎಕ್ಸಾಮ್ ಅಲ್ವಾ, ಅಟ್ಲೀಸ್ಟ್ 9 ಗಂಟೆಗಾದ್ರೂ ಹೋಗಿ ಬೆಳಿಗ್ಗೆ. ಓಕೆ, ನೀವು ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ಔಟ್ಸೈಡ್ ನಿಮ್ಮನ್ನ ಚೆಕ್ ಮಾಡ್ತಾರೆ. ಅಂದ್ರೆ ನೀವು ಯಾವುದೇ ರೀತಿ ಜ್ಯುವೆಲ್ರಿಗಳನ್ನ ಹಾಕೊಂಡು ಹೋಗಿರಬಾರ್ದು. ಒಂದು ಸರಗಳಾಗಲಿ ಅಥವಾ ಕಿವಿ ಓಲೆಗಳಾಗಲಿ ಅವಾಯ್ಡ್ ಮಾಡಿ, ಹಾಕೊಂಡು ಹೋಗಬೇಡಿ. ರೈಟ್, ಮತ್ತೆ ಹಾಫ್ ಶರ್ಟ್ ಹಾಕೊಂಡು ಹೋಗ್ರಿ. ಲೇಡೀಸು, ಹೆಣ್ಮಕ್ಳು ಅಷ್ಟೇ ಸ್ಲೀವ್ಲೆಸ್ ಅಥವಾ ಹಾಫ್ ಸ್ಲೀವ್ ಇರೋ ಡ್ರೆಸ್ಗಳನ್ನ ಹಾಕೊಂಡು ಹೋಗ್ರಿ. ಶೂಗಳನ್ನ ಹಾಕೊಂಡು ಹೋಗಬೇಡಿ. ಮತ್ತೆ ನೀವು ಹೋಗ್ಬೇಕಾದ್ರೆ ಮೇನ್ ನಿಮ್ಮ KCET ಅಡ್ಮಿಷನ್ ಟಿಕೆಟ್ನ ತಗೊಂಡೋಗ್ಲೇಬೇಕು, ಮರಿಬೇಡಿ. ಹಾಗೆ ಫೋಟೋ ಇರೋ ID ಕಾರ್ಡ್ ತಗೊಂಡೋಗ್ಬೇಕು. ಬೆಟರ್ ನಿಮ್ಮ ಕಾಲೇಜಿನ ID ಕಾರ್ಡ್ ತಗೊಂಡೋದ್ರೆ ಸಾಕು. ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕಂತ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಯೂನಿಫಾರ್ಮ್, ನಿಮ್ಮ ಕಾಲೇಜಿನ ಯೂನಿಫಾರ್ಮ್ ನೆಸೆಸಿಟಿ ಇಲ್ಲ. ಹಾಕೊಂಡು ಹೋಗ್ಬೋದು, ಬಟ್ ನಾಟ್ ನೆಸರಿ. ಕಲರ್ ಡ್ರೆಸ್ ಹಾಕೊಂಡು ಹೋಗಿ, ಏನು ಪ್ರಾಬ್ಲಮ್ ಇಲ್ಲ. ಶೂಗಳನ್ನ ಹಾಕೊಂಡು ಹೋಗ್ಬೇಡಿ, ಸ್ಲಿಪ್ಪರ್ ಹಾಕೊಂಡು ಹೋಗ್ರಿ. ತುಂಬಾ ಪ್ಯಾಕೆಟ್ಸ್ಗಳಿರೋ ಜೀನ್ಸ್ ಪ್ಯಾಂಟ್ಗಳನ್ನ ಹಾಕೊಂಡು ಹೋಗ್ಬೇಡಿ. ಸಿಂಪಲ್ ಡ್ರೆಸ್ಗಳನ್ನ ಹಾಕೊಂಡು ಹೋಗ್ರಿ. ಅಲ್ಲಿ ನೀವೇನು ಶೋ ಮಾಡಕ್ ಹೋಗ್ತಿಲ್ಲ, ಯು ಹ್ಯಾವ್ ಟು ರೈಟ್ ದಿ ಎಕ್ಸಾಮ್. ಹಾಗಾಗಿ ಸಿಂಪಲ್ ಆಗಿ ಹೋಗಿ. ಮತ್ತೆ ಹೋಗ್ಬೇಕಾದ್ರೆ ಬಾಲ್ ಪಾಯಿಂಟ್ ಪೆನ್ ಮಾತ್ರ ತಗೊಂಡು ಹೋಗ್ಬೇಕು. ನೀವು 1 or 2 ಬಾಲ್ ಪಾಯಿಂಟ್ ತಗೊಂಡೋಗಿ, ಐದರ್ ಬ್ಲೂ ಆರ್ ಬ್ಲಾಕ್. ಮಾರ್ಕರ್ ತಗೊಂಡೋಗ್ಬೇಡಿ. ಜೆಲ್ ಪೆನ್, ಇಂಕ್ ಪೆನ್ ತಗೊಂಡೋಗ್ಬೇಡಿ. ಪೆನ್ಸಿಲ್ ನಾಟ್ ಅಲೋಡ್, ಪೆನ್ಸಿಲ್ ತಗೊಂಡೋಗ್ಬೇಡಿ. ಎರೈಸರು, ವೈಟ್ನರ್ ನಾಟ್ ಅಲೋಡ್, ವೈಟ್ನರ್ ತಗೊಂಡೋಗ್ಬೇಡಿ. ಸರ್, ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ವೈಟ್ನರ್ನ ಅವರೇ ಕೊಡ್ತಾರಂತೆ, ಏನಾದ್ರು ಮಿಸ್ಟೇಕ್ ಆದ್ರೆ ಅಂತ. ನೋ, ವೈಟ್ನರ್ ಕೊಡೋದಿಲ್ಲ. ವೈಟ್ನರ್ ನಾಟ್ ಅಲೋಡ್, ಮಿಸ್ಟೇಕ್ ಮಾಡಬೇಡಿ. OMR ಶೀಟಲ್ಲಿ ನೀವು ಏನು ಮಿಸ್ಟೇಕ್ ಮಾಡ್ತೀರಾ, ಯಾವ ಮಿಸ್ಟೇಕ್ ಮಾಡಬಾರ್ದು ಅಂತ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಬಹಳ ಹೆಲ್ಪ್ಫುಲ್ ಆಗುತ್ತೆ. ಹೋಗ್ಬೇಕಾದ್ರೆ ನಿಮ್ಮ KCET ಅಡ್ಮಿಷನ್ ಟಿಕೆಟ್ ತೊಗೊಂಡೋಗ್ತೀರಾ, ಮತ್ತೆ ಕಾಲೇಜಿನ ID ಕಾರ್ಡ್ ತೊಗೊಂಡೋಗ್ತೀರಾ, ಒಂದು ಫೋಟೋ ತೊಗೊಂಡೋಗಿ. ಹಾಗೆ ಬಾಲ್ ಪಾಯಿಂಟ್ ಪೆನ್ ತೊಗೊಂಡೋಗಿ. ಇದು ಮಸ್ಟ್ ಅಂಡ್ ಶುಡ್ ತೊಗೊಂಡೋಗ್ಲೇಬೇಕು. ವಾಟರ್ ಬಾಟ್ಲು ತೊಗೊಂಡೋಗ್ಬೋದಾ? ವಾಟರ್ ಬಾಟ್ಲು ನೆಸೆಸಿಟಿ ಇಲ್ಲ. ತೊಗೊಂಡೋದ್ರೆ ತೊಗೊಂಡೋಗಿ. ಅದ್ರ ಮೇಲಿರೋ ಯಾವುದೇ ರ್ಯಾಪರ್ ಇರಬಾರ್ದು, ಟ್ರಾನ್ಸ್ಪರೆಂಟ್ ಆಗಿರಬೇಕು. ವಾಟರ್ ಬಾಟ್ಲು ತೊಗೊಂಡೋಗ್ಬೋದು. ಕ್ಯಾಲ್ಕುಲೇಟರ್ ನಾಟ್ ಅಲೋಡ್, ಸ್ಮಾರ್ಟ್ ವಾಚ್ ನಾಟ್ ಅಲೋಡ್. ಓಕೆ, ಯಾವುದೇ ರೀತಿ ವಾಚು ತಗೊಂಡೋಗ್ಬೇಡಿ. ಮತ್ತೆ ಯಾವ್ದಾರ ಸ್ಲಿಪ್ ಇದ್ರೆ ನಾಟ್ ಅಲೋಡ್, ತಗೊಂಡೋಗ್ಬೇಡಿ. ನೀವು ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆಯೋದಕ್ಕಾಗಲ್ಲ, ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಟೈಮ್ ಇರಲ್ಲ. KCET ಎಕ್ಸಾಮ್ಸ್ಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ, ಹೌದಾ? ಹಾಗಾಗಿ ನಿಮ್ಗೆ ಎಷ್ಟು ಕ್ವಶನ್ಸ್ ಬರ್ತಾವೋ ಅವನ್ನ ಮೊದಲು ಅಟೆಂಡ್ ಮಾಡಿ. ಯಾವುದು ಬರಲ್ವೋ ಅದನ್ನ ನೀವು ಎಲ್ಲಾ ಕ್ವಶನ್ಸ್ಗಳನ್ನ ಶೇಡ್ ಮಾಡಿ, ಮೀನ್ಸ್ ಬಬಲ್ ಮಾಡಿ. ಯಾವುದನ್ನು ಬಿಡಬೇಡಿ. ಯಾಕೆಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಹಾಗಾಗಿ ನೀವು ಎಲ್ಲಾ ಕ್ವಶನ್ ಆನ್ಸರ್ನು ಬರಿಬೇಕು, ಅಂದ್ರೆ ಶೇಡ್ ಮಾಡಬೇಕು. ಮತ್ತೆ ಒಂದು ಕ್ವಶನ್ಗೆ ಒಂದು ಆಪ್ಷನ್ ಮಾತ್ರ ನೀವು ಶೇಡ್ ಮಾಡಬೇಕು. ಗೊತ್ತಿದೆ ಅಲ್ವಾ? ಮೋರ್ ದ್ಯಾನ್ 1 ಶೇಡ್ ಮಾಡಿದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಆ ಶೇಡ್ ಮಾಡಬೇಕು ಅಂದ್ರೆ ಅಷ್ಟೇ. ಮೊದಲು ಔಟರ್ ಸರ್ಕಲ್ನ ಒಂದು ಲೈನ್ ಹಾಕಿ, ಅದಾದ್ಮೇಲೆ ಇನ್ನರ್ ಶೇಡ್ ಮಾಡ್ಕೊಳ್ಳಿ. ಬೇಗ ನಿಮಗೆ ಸಲೀಸಾಗುತ್ತೆ. ಮತ್ತೆ ಹೋಗ್ಬೇಕಾದ್ರೆ ನೀವು ಬಾಲ್ ಪಾಯಿಂಟ್ ಪೆನ್ ತಗೊಂಡೋಗಿ, ಅದ್ರ ನೀಡಲ್ ಅಂದ್ರೆ ನಿಬ್ ಸ್ವಲ್ಪ ದಪ್ಪ ಇರಲಿ, ಯಾಕಂದ್ರೆ ಬೇಗ ಇಂಕ್ ಫ್ಲೋ ಆಗುತ್ತೆ, ಬೇಗ ಶೇಡ್ ಆಗುತ್ತೆ ಅಂತ. ರೈಟ್, OMR ಶೀಟ್ ಅಲ್ಲಿ ನೀವು ಯಾವ ರೀತಿ ಬರಿಬೇಕು, ಯಾವ್ದನ್ನ ಮಾಡಬಾರ್ದು, ಯಾವ್ದನ್ನ ಮಾಡಬೇಕು ಅಂತ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಯ್ತು, ಅದಕ್ಕೆ ನೀವು OMR ಶೀಟ್ ಅಲ್ಲಿ ಯಾವ ರೀತಿ ಬರಿಬೇಕು, ಯಾವ ರೀತಿ ಬರಿಬಾರ್ದು, ಯಾವ ಮಿಸ್ಟೇಕ್ಗಳನ್ನ ಮಾಡ್ತೀರಾ, ಯಾವ ಮಾಡಬೇಕು, ಯಾವ್ದನ್ನ ಮಾಡಬಾರ್ದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೇಟ್ ಮಾಡಿ.